ನಮಸ್ಕಾರ ಸ್ನೇಹಿತರೆ, ಪ್ರಗತಿಪಥ ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ 2022ರ GPSTR ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಬಹು ಆಯ್ಕೆಯ ಒಂದು ಪ್ರಶ್ನೆಗಳನ್ನು ವಿವರಣೆಯ ಮುಖಾಂತರ ವಿಶ್ಲೇಷಿಸುವುದರ ಮುಖಾಂತರ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ಒಂದು ವಿಡಿಯೋ ಮುಂಬರುವಂತಹ GPSTR ಪರೀಕ್ಷೆಗೆ ಉಪಯುಕ್ತವಾಗುತ್ತದೆ. ಸರಿ ಹೊಂದುವ ಆಯ್ಕೆಯನ್ನು ಗುರುತಿಸಿ. ಇದಕ್ಕೆ ಸರಿ ಉತ್ತರ 3. ಹಿರಾಕುಡ್ ಯೋಜನೆ, ಮಹಾನದಿ. ಸರ್ದಾರ್ ಸರೋವರ ಯೋಜನೆ, ನರ್ಮದಾ. ಬಾಕ್ರಾ ನಾಗಲ್ ಯೋಜನೆ, ಸಾಟ್ಲೆಜ್. ಲಿಂಗಮಕ್ಕಿ ಅಣೆಕಟ್ಟು, ಶರಾವತಿ ನದಿ. ಚಹಾ ಬೆಳೆಗೆ ಹೆಚ್ಚು ಸೂಕ್ತವಾದ ಭೌಗೋಳಿಕ ಲಕ್ಷಣವನ್ನು ಹೊಂದಿರುವಂತಹ ರಾಜ್ಯಗಳ ಸರಿಯಾದ ಆಯ್ಕೆ. ಚಹಾವನ್ನು ಬೆಳೆಯುವಂತೆ ಇರುವಂತಹ ಭೌಗೋಳಿಕ ಲಕ್ಷಣದ ಒಂದು ಸ್ಥಳ ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ. ಈ ಒಂದು ಸ್ಥಳಗಳಲ್ಲಿ ಚಹಾವನ್ನು ಬೆಳೆಯುವುದಕ್ಕೆ ಸೂಕ್ತವಾದಂತಹ ಭೌಗೋಳಿಕ ಲಕ್ಷಣವನ್ನು ನೋಡುವಂತಹದ್ದು. ಮೊದಲೆರಡು ಪದಗಳಿರುವ ಸಂಬಂಧವನ್ನು ಗುರುತಿಸಿ. ಮೂರನೇ ಪದಕ್ಕೆ ಉತ್ತರವನ್ನು ಆರಿಸಿ. ಕೆಂಪು ಮಣ್ಣು, ನೀಸ್ ಶಿಲೆ. ಕಪ್ಪು ಮಣ್ಣು, ಬಸಾಲ್ಟ್ ಎನ್ನುವಂತಹ ಒಂದು ಉತ್ತರ. ಬಸಾಲ್ಟ್ ಎನ್ನುವಂತಹ ಒಂದು ಮಣ್ಣು ಇದಕ್ಕೆ ಸರಿಯಾದಂತಹ ಉತ್ತರ. ಈ ಒಂದು ಕಪ್ಪು ಮಣ್ಣಿನಿಂದ ನಾವು ಬಸಾಲ್ಟ್ ಎನ್ನುವಂತಹ ಶಿಲೆಯನ್ನು ನೋಡುವಂತಹದ್ದು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಕನಿಷ್ಠ ಉಬ್ಬರಗಳ ಸಮಯದಲ್ಲಿ ಸೂರ್ಯ ಮತ್ತು ಭೂಮಿ ಒಂದೇ ಸರಳ ರೇಖೆಯಲ್ಲಿದ್ದು ಚಂದ್ರನು ಭೂಮಿಗೆ ಸಮಕೋನದಲ್ಲಿ ಇರುತ್ತಾನೆ. ಅಧಿಕ ಭರತ ಉಂಟಾಗುವಾಗ ಭೂಮಿ, ಚಂದ್ರ ಮತ್ತು ಸೂರ್ಯ ಇವುಗಳು ಒಂದೇ ಸರಳ ರೇಖೆಯಲ್ಲಿ ಇರುತ್ತವೆ. ಎ ಮತ್ತು ಬಿ ಎರಡೂ ಸರಿ. ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳ ಸರಿಯಾದ ಗುಂಪೆಂದರೆ ನಾರ್ವೇಜಿಯನ್ ಪ್ರವಾಹ, ಲ್ಯಾಬ್ರಡಾರ್ ಪ್ರವಾಹ ಮತ್ತು ಗಾಲ್ಫ್ ಸ್ಟ್ರೀಮ್ ಪ್ರವಾಹ. ಇದು ಉತ್ತರ ಅಟ್ಲಾಂಟಿಕ್ ಸಾಗರ ಪ್ರವಾಹಗಳಿಗೆ ಸರಿಯಾದಂತಹ ಗುಂಪು. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಸರಿಯಾದ ಗುಂಪೆಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳು ಸಿಂಧೂ ನದಿ, ನರ್ಮದಾ, ತಾಪಿ ಮತ್ತು ನೇತ್ರಾವತಿ. ಭಾರತದಲ್ಲಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳ ಸರಿಯಾದ ಗುಂಪೆಂದರೆ ಸಿಂಧೂ ನದಿ, ನರ್ಮದಾ, ತಾಪಿ ಮತ್ತು ನೇತ್ರಾವತಿ ನದಿಗಳು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಅವುಗಳಿಗೆ ಹೊಂದುವ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಸರಿಯಾದಂತಹ ಉತ್ತರ ತಂಬಾಕು. ಈ ಒಂದು ತಂಬಾಕನ್ನು ವರ್ಜೀನಿಯಾವು ಈ ಬೆಳೆಯ ಒಂದು ತಳಿಯಾಗಿದೆ. ವರ್ಜೀನಿಯಾದ ಒಂದು ಪೋರ್ಚುಗೀಸರು 17ನೇ ಶತಮಾನದಲ್ಲಿ ಈ ಬೆಳೆಯನ್ನು ಭಾರತಕ್ಕೆ ಪರಿಚಯಿಸಿದರು. ಈ ಬೆಳೆಯನ್ನು ಸಾಧಾರಣ ಮಳೆ ಮತ್ತು ಹೆಚ್ಚು ಉಷ್ಣಾಂಶವುಳ್ಳ ಮರಳು ಮಣ್ಣು ಮಿಶ್ರಿತವಾದಂತಹ ಮಣ್ಣಿನ ಪ್ರದೇಶದಲ್ಲಿ ಬೆಳೆಯಲಾಗುತ್ತದೆ. ಈ ಒಂದು ಲಕ್ಷಣವನ್ನು ಅದೇ ರೀತಿಯಾಗಿ ಬೆಳಗಾವಿ ನಿಪ್ಪಾಣಿಯು ಇದರ ಮಾರುಕಟ್ಟೆಗೆ ಪ್ರಸಿದ್ಧಿಯಾಗಿದೆ. ಇವಿಷ್ಟು ಲಕ್ಷಣವನ್ನು ಹೊಂದಿರುವಂತಹ ಬೆಳೆ ತಂಬಾಕು. ಪರೀಕ್ಷೆಯ ದೃಷ್ಟಿಯಿಂದ ಕೇಳಬಹುದು, ತಂಬಾಕನ್ನು ಪರಿಚಯಿಸಿದವರು ಯಾರು ಅಂತಂದರೆ ಪೋರ್ಚುಗೀಸರು. ಇದರ ಒಂದು ತಳಿ ವರ್ಜೀನಿಯಾ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಈ ಒಂದು ಮಾರುಕಟ್ಟೆ ಎಲ್ಲಿ ಪ್ರಸಿದ್ಧಿಯಾಗಿದೆ ಅಂತಂದರೆ ಬೆಳಗಾವಿಯ ನಿಪ್ಪಾಣಿಯಲ್ಲಿ ಈ ಒಂದು ಮಾರುಕಟ್ಟೆ ಪ್ರಸಿದ್ಧಿಯಾಗಿದೆ. ಈ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಮಣ್ಣು ಯಾವ ರೀತಿಯಾಗಿರಬೇಕು ಅಂತಂತಂದರೆ ಮಳೆ ಮತ್ತು ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂತಹ ಮರಳು ಮಿಶ್ರಿತ ಮಣ್ಣಾಗಿರಬೇಕು. ಸಾಧಾರಣ ಮಳೆ ಇರಬೇಕು. ಸ್ತರಭಂಗ ಮತ್ತು ಆಳ ಗಣಿಗಾರಿಕೆಯಿಂದ ಸಂಭವಿಸುವುದು. ಉತ್ತರ ಭೂಕಂಪ. ಅಂದರೆ ಆಳವಾಗಿ ಮಣ್ಣನ್ನು ಅಗೆಯುತ್ತಾ ಗಣಿಗಾರಿಕೆಯನ್ನು ಮಾಡೋದ್ರಿಂದ ಭೂಕಂಪ ಉಂಟಾಗುತ್ತದೆ. ಪ್ರವಾಹ ಯಾವ ರೀತಿಯಾಗಿ ಉಂಟಾಗುತ್ತದೆ ಅಂತಂದರೆ ಭಾರೀ ಮಳೆಯಾದಾಗ ಪ್ರವಾಹ ಉಂಟಾಗುತ್ತದೆ. ಅದೇ ರೀತಿಯಾಗಿ
ಜ್ವಾಲಾಮುಖಿ ಮತ್ತು ಹೊರಸೂಸುವಿಕೆ. ಜ್ವಾಲಾಮುಖಿಯ ಒಂದು ಹೊರಸೂಸುವಿಕೆ ಯಾವ ರೀತಿಯಾಗುತ್ತದೆ ಅಂತಂದರೆ, ಭೂಮಿಯ ತಳಭಾಗದಲ್ಲಿ ಭೂಮಿಯ ಒಳಗೆ ಒತ್ತಡ ಹೆಚ್ಚಾದಾಗ ಲಾವಾರಸದ ಮುಖಾಂತರ ನಾವು ಬೆಂಕಿಯ ಒಂದು ಜ್ವಾಲೆಯನ್ನು ನಾವು ಜ್ವಾಲಾಮುಖಿ ಅಂತ ನಾವು ನೋಡುವಂತಹದ್ದು. ಅದೇ ರೀತಿಯಾಗಿ ಕಡಲ ತೀರ ಸವೆತ ಅಂತಂತಂದರೆ ಸಮುದ್ರದ ಅಲೆಗಳು ಭೂಮಿಯಲ್ಲಿರುವಂತಹ ಮಣ್ಣಿನ ಒಂದು ಸವೆತವನ್ನು ಮಾಡೋದು, ಮಣ್ಣನ್ನು ಸವಕಳಿ ಮಾಡುವಂತಹದ್ದನ್ನು ನಾವು ಕಡಲ ತೀರ ಸವೆತ ಅಂತ ಕರೆಯಲಾಗುತ್ತದೆ. ಬೆಲೂಮ್ ಗುಹೆ ಭೂಸ್ವರೂಪವು ಇದರಿಂದ ನಿರ್ಮಾಣಗೊಂಡಿದೆ. ಪವನ ಕಾರ್ಯ, ಅಂತರ್ಜಲದ ಕಾರ್ಯ, ಹಿಮನದಿ ಕಾರ್ಯ, ಸಾಗರದ ಅಲೆಗಳ ಕಾರ್ಯ. ಇದಕ್ಕೆ ಸರಿಯಾದಂತಹ ಉತ್ತರ ಅಂತರ್ಜಲದ ಕಾರ್ಯ ಈ ಒಂದು ಬೆಲೂಮ್ ಗುಹೆಯನ್ನ ಭೂಸ್ವರೂಪವನ್ನ ನಿರ್ಮಾಣ ಮಾಡಿದೆ. ಓಝೋನ್ ಪದರವು ಮುಖ್ಯವಾದ ಪಾತ್ರ ನಿರ್ವಹಿಸುವ ರೀತಿ. ಸೂರ್ಯನಿಂದ ಬರುವ ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವಂತಹದ್ದು ಇದರ ಮುಖ್ಯವಾದಂತಹ ಪಾತ್ರ. ಇದು ಓಝೋನ್ ಪದರ. ಅಂದರೆ ಈ ಒಂದು ಭೂಮಿಯನ್ನ ಸೂರ್ಯನಿಂದ ಬರುವಂತಹ ನೇರಳಾತೀತ ಕಿರಣಗಳನ್ನು ಈ ಒಂದು ಪದರವು ರಕ್ಷಣೆ ಮಾಡುತ್ತದೆ. ಕೆಳಗಿನವುಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಯನ್ನ ಕೊಟ್ಟಿರುವ ಸಂಕೇತಗಳ ಸಹಾಯದಿಂದ ಗುರುತಿಸಿ. ಛಾಯಾ ಭಗವತಿ ಜಲಪಾತ, ಬೆಳಗಾವಿ. ಇರ್ಪು ಜಲಪಾತ, ಕೊಡಗು. ಗೇರುಸೊಪ್ಪ ಜಲಪಾತ, ಶಿವಮೊಗ್ಗ. ಉಚ್ಚಳ್ಳಿ ಜಲಪಾತ, ಉತ್ತರ ಕನ್ನಡ. ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನ ಈ ಒಂದು ಯೋಜನೆಯಡಿಯಲ್ಲಿ ನೀಡಲಾಗುತ್ತದೆ. ಇದಕ್ಕೆ ಸರಿಯಾದಂತಹ ಉತ್ತರ ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿ ಅನಾಥ ವೃದ್ಧರಿಗೆ ಪ್ರತಿ ತಿಂಗಳು ವೃದ್ಧಾಪ್ಯ ವೇತನವನ್ನು ನೀಡಲಾಗುತ್ತದೆ. ನಿರ್ಮಲ ಗ್ರಾಮ ಯೋಜನೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಗ್ರಾಮಗಳಲ್ಲಿ ಶುದ್ಧವಾದಂತಹ ನೀರು, ಶೌಚಾಲಯಗಳ ಒಂದು ನಿರ್ಮಾಣವನ್ನು ಮಾಡಲಾಗುತ್ತದೆ. ಇಂದಿರಾ ಆವಾಸ್ ಯೋಜನೆ. ಈ ಒಂದು ಯೋಜನೆಯ ಅಡಿಯಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಕುಟುಂಬಗಳಿಗೆ ಗೃಹ ನಿರ್ಮಾಣವನ್ನು ಮಾಡುವಂತಹ ಯೋಜನೆ. ವಾಲ್ಮೀಕಿ ಅಂಬೇಡ್ಕರ್ ಆವಾಸ್ ಯೋಜನೆ. ಇದು ಕೂಡ ಪೀಡಿತ ಮತ್ತು ಹಿಂದುಳಿದ ವರ್ಗಗಳ ಕುಟುಂಬದವರಿಗೆ ಮನೆಯನ್ನು ನಿರ್ಮಾಣ ಮಾಡಿಸುವಂತಹ ಯೋಜನೆಯಾಗಿದೆ. ಇವು ಸರ್ಕಾರದ ಯೋಜನೆಗಳು. ತೆರಿಗೆೇತರ ವರಮಾನಕ್ಕೆ ಒಂದು ಉದಾಹರಣೆ. ಸರಿಯಾದಂತಹ ಉತ್ತರ ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವಂತಹ ಲಾಭ. ತೆರಿಗೆ ಅಂತಂದರೆ ಟ್ಯಾಕ್ಸ್. ಗ್ರಾಹಕರಿಂದ, ನಾಗರಿಕರಿಂದ ಮತ್ತು ಸರ್ಕಾರದ ಅಧಿಕಾರಿಗಳಿಂದ ಯಾವುದೇ ವಸ್ತುಗಳ ಒಂದು ಅಧಿಕ ಮೊತ್ತದಿಂದ ತೆರಿಗೆಯನ್ನು ಸಂಗ್ರಹಿಸಿಟ್ಟುಕೊಂಡು ಆ ಒಂದು ತೆರಿಗೆಯಿಂದ ಬಂದಂತಹ ಲಾಭವನ್ನು ಪುನಃ ಸರ್ಕಾರಕ್ಕೆ ಕೊಟ್ಟು ಯೋಜನೆಗಳ ವೆಚ್ಚಗಳನ್ನು ಭರಿಸುವುದಕ್ಕೆ ಈ ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸಿರುವಂತಹ ಲಾಭ ಅಂದರೆ ವರಮಾನ ಈ ಒಂದು ಕೆಲಸವನ್ನು ಮಾಡುತ್ತದೆ ಈ ಭಾರತೀಯ ರಿಸರ್ವ್ ಬ್ಯಾಂಕ್. ಗ್ರಾಮಗಳ ಅಭಿವೃದ್ಧಿಯೇ ಭಾರತದ ನೈಜ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. ಕೊಟ್ಟಿರುವ ಸೂತ್ರವನ್ನು ಗಮನಿಸಿ ಮತ್ತು ಅದಕ್ಕೆ ಸರಿಹೊಂದುವ ಆಯ್ಕೆ ಆರಿಸಿ. ಪ್ರಾಥಮಿಕ ಕೊರತೆ ಅಂದರೆ ವಿತ್ತೀಯ ಕೊರತೆ, ಬಡ್ಡಿ ಪಾವತಿ. ಇದೊಂದು ಪ್ರಾಥಮಿಕ ಕೊರತೆ. ಶ್ರಮದ ಲಕ್ಷಣಕ್ಕೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಗುರುತಿಸಿ. ಬಿ ಮತ್ತು ಸಿ ಮಾತ್ರ ಸರಿ. ಅಂದರೆ ಶ್ರಮದ ವಲಸೆಯ ಪ್ರಮಾಣ ಕಡಿಮೆ. ಶ್ರಮವು ದಕ್ಷತೆಯಲ್ಲಿ ಭಿನ್ನತೆ ಹೊಂದಿದೆ. ವಿಶ್ವ ಗ್ರಾಹಕರ ಹಕ್ಕುಗಳ ಆಚರಣೆಯ ದಿನ ಮಾರ್ಚ್ 15. ವಿಶ್ವ ಗ್ರಾಹಕರ ಅಂತಂದರೆ ಉತ್ಪಾದನೆಗಳನ್ನು ಖರೀದಿ ಮಾಡುವವರು ಗ್ರಾಹಕರು. ಈ ಒಂದು ಉತ್ಪಾದನೆಯಲ್ಲಿರುವಂತಹ ವಿಷಮಯುಕ್ತ ವಸ್ತುಗಳ ನಿಷೇಧ, ಅದೇ ರೀತಿಯಾಗಿ ಆ ವಸ್ತುಗಳು ಯಾವ ಇಸವಿಯಲ್ಲಿ ಉತ್ಪಾದನೆಗೊಂಡಿದೆ ಹಾಗೂ ಅದರ ಉತ್ಪಾದನೆಯ ಕೊನೆಯ ಅವಧಿ ಇವೆಲ್ಲವುಗಳನ್ನು ಗ್ರಾಹಕ ಹಕ್ಕುಗಳಲ್ಲಿ ನಾವು ನೋಡುವಂತಹದ್ದು. ಈ ಒಂದು ಗ್ರಾಹಕ ಹಕ್ಕುಗಳ ಒಂದು ವಿಶ್ವ ಗ್ರಾಹಕ ಹಕ್ಕುಗಳು
1975ರಲ್ಲಿ ಮೊದಲ ಬಾರಿಗೆ ಜಾರಿಯಾಗಿರುವಂತಹದ್ದು. ಭಾರತದಲ್ಲಿ 2019ರಲ್ಲಿ ಈ ಒಂದು ಗ್ರಾಹಕ ಹಕ್ಕುಗಳ ಒಂದು ಕಾನೂನಾತ್ಮಕವಾಗಿ ಇದನ್ನು ರಕ್ಷಿಸಲಾಗಿದೆ 2019ರಲ್ಲಿ. ಕೊಟ್ಟಿರುವ ಆಯ್ಕೆಗಳಲ್ಲಿ ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು. ಇದಕ್ಕೆ ಸರಿಯಾದಂತಹ ಉತ್ತರ ಕಿರಣ್ ಮಜುಮ್ದಾರ್ ಶಾ ಇವರು ಬಯೋಕಾನ್ ಲಿಮಿಟೆಡ್ ಸಂಸ್ಥೆಯ ಅಧ್ಯಕ್ಷರು. ಅದೇ ರೀತಿಯಾಗಿ ಅಜಿಂ ಪ್ರೇಮ್ಜಿ ಇವರು ಕೂಡ ನಿಮಗೆಲ್ಲ ಗೊತ್ತಿದೆ, ಸರ್ಕಾರಿ ಶಾಲೆಗಳಲ್ಲಿ ಈಗ ಮಕ್ಕಳ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಇವರು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರು ಚಾರಿಟೇಬಲ್ ಸಂಸ್ಥೆ ಮತ್ತು ಶಿಕ್ಷಣ ಮತ್ತು ಸಮಾಜ ಅಭಿವೃದ್ಧಿಗಾಗಿ ಕಾರ್ಯತರ ಫೌಂಡೇಶನ್ಗಳನ್ನು ಇವರು ನಡೆಸುತ್ತಿದ್ದಾರೆ. ಅದೇ ರೀತಿಯಾಗಿ ಏಕ್ತಾ ಕಪೂರ್ ಇವರು ಒಬ್ಬ ಅತ್ಯುತ್ತಮವಾದಂತಹ ಸಿನಿಮಾ ನಿರ್ಮಾಪಕಿಯಾಗಿದ್ದಾರೆ. ಅದೇ ರೀತಿಯಾಗಿ ವರ್ಗೀಸ್ ಕುರಿಯಾನ್ ಇವರು ಅಜಿಂ ಪ್ರೇಮ್ಜಿ ಅವರು ನಡೆಸುತ್ತಿರುವಂತಹ ಉದ್ಯಮದ ಒಂದು ಸಂಸ್ಥೆಯ CEO ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ 1986ರಲ್ಲಿ ಭಾರತದಲ್ಲಿ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದಿತು. ಕೊಟ್ಟಿರುವ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಆಯ್ಕೆಯನ್ನು ಗುರುತಿಸಿ. WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಮತ್ತು ಈ ಒಂದು OPEC ಅಂತಂತಂದರೆ ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಗಳು ಜಾಗತೀಕರಣದ ಪರಿಣಾಮಕಾರಿಯಾಗಿರುವಂತಹದ್ದು ಮತ್ತು ಜಾಗತೀಕರಣವು ಗುಲಾಮಗಿರಿ ಮತ್ತು ಬಾಲಕಾರ್ಮಿಕತನದ ಒಂದು ತಡೆ ಆಗಿರುವಂತಹದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಎ ಮತ್ತು ಡಿ ಮಾತ್ರ ಸರಿ ಅಂತ ಹೇಳಿದ್ದಾರೆ. WTO ಮತ್ತು OPECಗಳು ಜಾಗತೀಕರಣದ ಪರಿಣಾಮಕಾರಿಯಾಗಿದೆ. ಜಾಗತೀಕರಣಕ್ಕೆ ಈ ಒಂದು ಸಂಸ್ಥೆಗಳು ಪರಿಣಾಮಕಾರಿಯಾಗಿದೆ. ಅದೇ ರೀತಿಯಾಗಿ ಜಾಗತೀಕರಣವು ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ವಿನಿಮಯ ಹರಡಲು ಸಹಕರಿಸುತ್ತದೆ. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಎಂದು ಹೇಳಿದವರು JL ಹೆನ್ಸ್ ಇವರು. ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯನ್ನು ನಾವು ನಿರ್ವಹಣೆ ಅಂತ ಕರೆಯಲಾಗಿದೆ. ಅದೇ ರೀತಿಯಾಗಿ ಜಾಗೃತ ಜ್ವಾಲಾಮುಖಿಯ ಸೂಸುವಿಕೆಯನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಒಬ್ಬ ಶಿಕ್ಷಕನು ಬಳಸುವ ಸಾಧನ ಕಾರ್ಯಾತ್ಮಕ ಮಾದರಿ. ಈ ಕಾರ್ಯಾತ್ಮಕ ಮಾದರಿ ಅಂತಂದರೆ ಡಯಾಗ್ರಾಮ್ ಮತ್ತು ಗ್ರಾಫ್ಗಳನ್ನು ಸಿಸ್ಟಮ್ಗಳನ್ನು ಬಳಸಿ ಚಿತ್ರೀಕರಿಸಿ ಚಿತ್ರದ ಮುಖಾಂತರ ಮಕ್ಕಳಿಗೆ ಅದೇ ರೀತಿಯಾಗಿ ಆ ಒಂದು ವಿಷಯ ಅರ್ಥವಾಗುವಂತೆ ಹೇಳುವಂತಹ ಶಿಕ್ಷಕರು ಬಳಸುವಂತಹ ಸಾಧನಗಳಿಗೆ ನಾವು ಕಾರ್ಯಾತ್ಮಕ ಮಾದರಿ ಅಂತ ಕರೆಯಲಾಗುತ್ತದೆ. ಮೌಲ್ಯಮಾಪನದ ಉದ್ದೇಶವು ವಿದ್ಯಾರ್ಥಿಗಳ ಕಲಿಕಾ ಕೌಶಲ್ಯಗಳನ್ನು ಪರೀಕ್ಷಿಸುವಂತಹದ್ದು. ಈ ಒಂದು ಮೌಲ್ಯಮಾಪನ ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿರುವಂತಹ ಕಲಿಕಾ ಕೌಶಲ್ಯವನ್ನು ನಾವು ಪರೀಕ್ಷಿಸಬಹುದು. ಅದೇ ರೀತಿಯಾಗಿ ನಾಗರಿಕ ಪ್ರಜ್ಞೆಯನ್ನು ಬೋಧಿಸುವ ಸಮಾಜದ ಒಂದು ವಿಜ್ಞಾನದ ವಿಷಯ ಯಾವುದಪ್ಪ ಅಂತಂದರೆ ರಾಜ್ಯಶಾಸ್ತ್ರ. ರಾಜ್ಯಶಾಸ್ತ್ರದಲ್ಲಿ ನಾಗರಿಕ ಪ್ರಜ್ಞೆಯ ಒಂದು ವಿಷಯವನ್ನು ನಾವು ಬೋಧನೆಯನ್ನು ಮಾಡಿ ಅರ್ಥೈಸ್ಕೊಳ್ಬಹುದು. ಅಂದರೆ ಒಬ್ಬ ನಾಗರಿಕ ವ್ಯಕ್ತಿ ಯಾವ ರೀತಿಯಾಗಿರಬೇಕು, ದೇಶಕ್ಕೆ ಮತ್ತು ಸೈನಿಕನಿಗೆ, ತಂದೆ ತಾಯಿಗಳಿಗೆ ಹಾಗೂ ತನ್ನಲ್ಲಿರುವಂತಹ ವ್ಯಕ್ತಿತ್ವವನ್ನು ಯಾವ ರೀತಿಯಾಗಿ ದೇಶದಲ್ಲಿ ಬೆಳವಣಿಗೆ ಹೊಂದಬೇಕು ಅನ್ನೋದನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನ ಮಾಡಬಹುದು. ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಪರಿಣಾಮಕಾರಿಯಾಗಿ ಬೋಧಿಸಲು ಸಹಕಾರಿಯಾದದ್ದು ಗ್ಲೋಬ್. ಅಂದರೆ ಈ ಒಂದು ಭೂಮಿಯಲ್ಲಿರುವಂತಹ ರೇಖಾಂಶ ಮತ್ತು ಅಕ್ಷಾಂಶ ಇವುಗಳನ್ನು ಸರಿಯಾಗಿ ಅಧ್ಯಯನ ಮಾಡೋದಕ್ಕೆ ನಮಗೆ ಗ್ಲೋಬ್ ಬೇಕು. ಅದೇ ರೀತಿಯಾಗಿ ಬೋಧನೆ ಎಂದರೆ ಕಲಿಕೆಗೆ ಪ್ರಚೋದನೆ, ಮಾರ್ಗದರ್ಶನ ಮತ್ತು ಪ್ರೋತ್ಸಾಹಿಸುವುದು ಎಂದು ಹೇಳಿದವರು. ಈ ಒಂದು ಬೋಧನೆ ಅಂದರೆ ಕಲಿಕೆಗೆ ಪ್ರಚೋದನೆಯನ್ನು ಮತ್ತು ಮಾರ್ಗದರ್ಶನ ಮತ್ತು ಪ್ರೋತ್ಸಾಹವನ್ನು ನೀಡುವಂತಹದ್ದು ಅಂತ ಹೇಳಿದವರು ಬರ್ಟ್ರನ್ ಅವರು ಹೇಳಿದ್ದಾರೆ.